ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಒಂದು ಸ್ವಾಗತ ಕೋರುತ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ದಿವಸ DAR ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಪ್ರತಿ ಪರೀಕ್ಷೆ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, DAR ಆಗಿರ್ಬೋದು, KSRP ಆಗಿರ್ಬೋದು, ಇವನ್ PSI ಕೂಡ ಆಗಿರ್ಬೋದು, ಪ್ರತಿ ಪರೀಕ್ಷೆಯಲ್ಲಿ ಕೂಡ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ 2ರಿಂದ 4 ಕ್ವಶನ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನಾವು ಒಂದು ಇಲಾಖೆಗೆ ಆಯ್ಕೆಯಾಗಿ ಹೋಗಬೇಕಾದ್ರೆ ಆ ಒಂದು ಇಲಾಖೆಯ ಬಗ್ಗೆ ನಾವು ಮಾಹಿತಿ ತಿಳ್ಕೋಬೇಕಾಗಿದ್ದು ಅವಶ್ಯಕ ಆಗಿರ್ತದೆ ಅಂತ ಹೇಳ್ತಾ ಬನ್ನಿ ನಾವು ಇವತ್ತಿನ ದಿವಸ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿ, ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಪ್ರತಿ ಪರೀಕ್ಷೆಗೆ ಕೂಡ ಉಪಯುಕ್ತವಾದಂಥ ಮಾಹಿತಿ ಆಗುತ್ತೆ ಹೇಳುತ್ತಾ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪೊಲೀಸ್ ಇಲಾಖೆಯು ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿಯೂ ಪ್ರಶ್ನೆ ಆಗುತ್ತೆ. ಈ ರೀತಿ ಪ್ರಶ್ನೆ ಕೇಳಿದರೆ ಪೊಲೀಸ್ ಇಲಾಖೆಯು ಗೃಹ ಸಚಿವಾಲಯದಡಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯು ಸಂವಿಧಾನದ ಯಾವ ಪಟ್ಟಿಗೆ ಬರುತ್ತದೆ? ನಾವು ಭಾರತ ಸಂವಿಧಾನದಲ್ಲಿ ಒಟ್ಟು 3 ಪಟ್ಟಿಗಳನ್ನು ನೋಡ್ತೀವಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತೇಳಿ. ಸಮವರ್ತಿ ಪಟ್ಟಿ ಈ 3 ಸಂವಿಧಾನ ಪಟ್ಟಿಗಳಲ್ಲಿ ಒಂದು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಯಾವ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ ಕೇಳಿದ್ರೆ ಇದು ರಾಜ್ಯ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಕರ್ನಾಟಕ ಪೊಲೀಸ್ ಇಲಾಖೆಯು ನೇರ ನೇಮಕಾತಿ ಆರಂಭವಾಗಿದ್ದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ ಅಂತಂದರೆ 1932ರಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿ ಕರ್ನಾಟಕ ಪೊಲೀಸ್ ಇಲಾಖೆಯು ಲಾಂಛನವಾದಂಥ ಗಂಡ ಬೇರುಂಡ ಅಳವಡಿಸಿಕೊಂಡ ವರ್ಷ ಯಾವುದಂತೇಳಿ ಪ್ರಶ್ನೆ ಕೇಳಿದ್ರೆ ಇದು 1935ರಲ್ಲಿ ಒಂದು ಲಾಂಛನವನ್ನು ಅಳವಡಿಸಿಕೊಳ್ತದೆ. ಅದೇ ರೀತಿ IPC ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಸೆಕ್ಷನ್ ಯಾವುದಂದರೆ IPC ಸೆಕ್ಷನ್ ಅಂತ ಕರೀತಾರೆ. IPC ಅಂದರೆ ಏನಂದರೆ ಇಂಡಿಯನ್ ಪೆನಲ್ ಕೋಡ್ ಅಂತಕ್ಕಂಥದ್ದು. ಇದು ಯಾವಾಗ ಜಾರಿಗೆ ಬಂತು ಅಂದರೆ 1860ರಲ್ಲೇ ಜಾರಿಗೆ ಬರ್ತದೆ IPC ಸೆಕ್ಷನ್ ಅಂತಕ್ಕಂಥದ್ದು ಅಥವಾ IPC ಅಂತಕ್ಕಂಥದ್ದು. IPC ಅಂದರೆ ಇಂಡಿಯನ್ ಪೆನಲ್ ಕೋಡ್ ಅಂತಕ್ಕಂಥದ್ದು. ಅದೇ ರೀತಿ ಇಂಡಿಯನ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬಂತಂದರೆ 1973ರಲ್ಲಿ ಜಾರಿಗೆ ಬರ್ತದೆ. ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು, ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 1963ರಲ್ಲಿ. ಪ್ರಮುಖವಾಗಿ ಈ ರೀತಿಯಾದಂಥ ಪ್ರಶ್ನೆಗಳೇ ಅತಿ ಹೆಚ್ಚಾಗಿ ಕೇಳ್ತಾರೆ. ಡೈರೆಕ್ಟ್ ಪ್ರಶ್ನೆಗಳಿರ್ತವೆ. ನೀವು ಎಲ್ಲ ಒಂದು ಟಾಪಿಕ್ನ ಸರಿಯಾಗಿ ಓದಿದ್ದೇ ಆದರೆ ಯಾವುದೇ ಪ್ರಶ್ನೆ ಕೂಡ ಮಿಸ್ ಆಗಲ್ಲ ಅಂತ ಹೇಳ್ತಾ ಮುಂದೆ ನೋಡೋಣ. ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತೇಳಿ ಪ್ರಶ್ನೆ ಇದ್ದರೆ, ಕರ್ನಾಟಕದ ಪೊಲೀಸ್ ಅಕಾಡೆಮಿ ಇದು ಪರೀಕ್ಷೆಯಲ್ಲಿ DAR, ಸಿವಿಲ್ ಪೊಲೀಸ್ ಆ್ಯಂಡ್ PSIಯಲ್ಲಿ ಕೂಡ ಈ ಪೊಲೀಸ್ ಅಕಾಡೆಮಿ ಬಗ್ಗೆ ಪ್ರಶ್ನೆ ಆಗಿದೆ. ಈ ಪೊಲೀಸ್ ಅಕಾಡೆಮಿ ಇರತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಪೊಲೀಸ್ ಅಕಾಡೆಮಿ ಅಂತಕ್ಕಂಥದ್ದು ಇದೆ. ಪೊಲೀಸ್ ಇಲಾಖೆ ಶ್ವಾನದಳ ಸೇರ್ಪಡೆಯಾಗಿದ್ದು, ಪೊಲೀಸ್ ಇಲಾಖೆಯಲ್ಲಿ ಶ್ವಾನಗಳು ಸೇರ್ಪಡೆ ಮಾಡಿದ್ದು 1968ರಲ್ಲಿ. ದೇಶದ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿ ಆಯ್ಕೆಯಾದವರು ಯಾರು ಅಂದರೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯ ಅಂತಕ್ಕಂಥವ್ರು. ಇವರು ಮೊದಲ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿರತಕ್ಕಂಥದ್ದು. ಕರ್ನಾಟಕ ರಾಜ್ಯ ಮೊದಲ ಮಹಿಳಾ ಪೊಲೀಸ್ ನಿರ್ದೇಶಕಿ ಯಾರು ಅಂದರೆ ನೀಲಮಣಿ ಎನ್ ರಾಜುರವರು. ಇವರು ಇಡೀ ದೇಶಕ್ಕೆ ಸಂಬಂಧಪಟ್ಟರೆ ಕರ್ನಾಟಕಕ್ಕೆ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕಿ ಯಾರು ಅಂದರೆ ನೀಲಮಣಿ ಎನ್ ರಾಜು ಅಂತಕ್ಕಂಥದ್ದು. ಇದು ಕೂಡ
2022ರಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಇದೇ ರೀತಿಯಾದಂಥ ಪ್ರಶ್ನೆಗಳು ಕೆಲವೊಂದು ಅಪ್ಡೇಟ್ ಆದರೆ ಅವುಗಳು ಕೂಡ ನೆನಪಿಟ್ಕೊಂಡು ನೀವು ಒಂದು ನೋಟ್ಸ್ ಥರ ಮಾಡಿಕೊಂಡು ಓದಿದರೆ ಯಾವುದೇ ಪ್ರಶ್ನೆ ಕೂಡ ಮಿಸ್ ಆಗಲ್ಲ. ಅದೇ ರೀತಿ ಅಪ್ಡೇಟ್ ಆಗ್ತಾ ಇರಬೇಕು ಡೈಲಿ ಅಂತ ಹೇಳ್ತಾ ಮುಂದೆ ನೋಡೋಣ. ಬೆಂಗಳೂರು ಮೊದಲ ಕಮಿಷನರ್ ಯಾರಾಗಿದ್ದರು ಅಂತೇಳಿ ಪ್ರಶ್ನೆ ಇದೆ. ಬೆಂಗಳೂರಿಗೆ ಮೊದಲ ಕಮಿಷನರ್ ಯಾರಾಗಿದ್ದರೆ ಸಿ ಚಾಂಡಿ ಅವರು ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದ ಪ್ರಥಮ ಐ ಜಿ ಪಿ ಆಗಿ ಎಲ್ ರಿಕೆಟ್ಸ್ ಅವರು 1885ರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಥಮ ಐ ಜಿ ಪಿ ಯಾರು ಅಂದರೆ ಎಲ್ ರಿಕೆಟ್ಸ್ ರವರು. ಬೆಂಗಳೂರು ಮೊದಲ ಕಮಿಷನರ್ ಯಾರು ಅಂದರೆ ಸಿ ಚಾಂಡಿ ಅವರು. ಕರ್ನಾಟಕದ ಮೊದಲ ಪೊಲೀಸ್ ನೇರ ನೇಮಕಾತಿಯಾದ ಮೊದಲ ಮಹಿಳೆ ಯಾರು ಅಂದರೆ ಇವರು ಇಂದಿರಾ ಅಂತಕ್ಕಂಥವ್ರು. ಮೊದಲ PSI ಆಗಿ ಅಥವಾ ನೇರ ನೇಮಕಾತಿಯಲ್ಲಿ ಆಯ್ಕೆಯಾದಂಥವರು ಇಂದಿರಾರವರು. ಕರ್ನಾಟಕದ ಕೇಡರ್ಗೆ ನೇಮಕವಾದ ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂತೇಳಿ ಪ್ರಶ್ನೆ ಆದರೆ ಕರ್ನಾಟಕ ಕೇಡರ್ಗೆ ನೇಮಕವಾದ ಮೊದಲ ಮಹಿಳಾ IPS ಅಧಿಕಾರಿ ಜೀಜಾ ಹರಿಸಿಂಗ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಐ ಜಿ ಪಿ ಆಗಿ ನಂತರ ಮುಖ್ಯಮಂತ್ರಿ ಆದವರು ಯಾರು ಅಂದರೆ ಡಿ ದೇವರಾಜ್ ಅರಸುರವರು. ಮೊದಲು IGP ಆಗಿ ಕಾರ್ಯನಿರ್ವಹಿಸಿದ ನಂತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಅಂದರೆ ಡಿ ದೇವರಾಜ್ ಅರಸುರವರು. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಆರಂಭವಾಗಿದ್ದು 1963ರಲ್ಲಿ. ಮುಂದೆ ನೋಡೋಣ ಕಮಿಷನರೇಟ್ಗಳು ಎಷ್ಟಿದ್ದಾವೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ಕಮಿಷನರೇಟ್ ಆರಂಭವಾಗಿದ್ದು 1963ರಲ್ಲಿ ಅಂತಕ್ಕಂಥದ್ದು. ಮುಂದೆ ನೋಡೋಣ ಕರ್ನಾಟಕದ ಪೊಲೀಸ್ ವಲಯಗಳು, ರೇಂಜ್ಗಳಂತ ಕರಿತೀವಿ. ಕರ್ನಾಟಕದಲ್ಲಿ ಒಟ್ಟು 7 ಪೊಲೀಸ್ ವಲಯಗಳನ್ನು ನೋಡ್ತೀವಿ. ಮೊದಲನೇದು ಪೂರ್ವ ವಲಯ ಎಲ್ಲಿದೆ ಅಂದರೆ ದಾವಣಗೆರೆ ಪೂರ್ವ ವಲಯ, ಪಶ್ಚಿಮ ವಲಯ ಮಂಗಳೂರು, ಉತ್ತರದ ವಲಯ ಬೆಳಗಾವಿ, ದಕ್ಷಿಣದ ವಲಯ ಮೈಸೂರು, ಕೇಂದ್ರ ವಲಯ ಬೆಂಗಳೂರು. ಅವಾಗಲೇ ನೋಡಿದೆವಲ್ಲ ಬೆಂಗಳೂರು ಪೊಲೀಸ್ ವಲಯ ಆರಂಭವಾಗಿದ್ದು 1963ರಲ್ಲಿ ಅಂತಕ್ಕಂಥದ್ದು. ರೀತಿ ಒಟ್ಟು ಕರ್ನಾಟಕದಲ್ಲಿ ಪೊಲೀಸ್ ವಲಯಗಳು 7 ಇದ್ದಾವೆ. ಕೇಂದ್ರ ವಲಯ ಬೆಂಗಳೂರು. ಅದೇ ರೀತಿ ಈಶಾನ್ಯ ವಲಯ ಕಲಬುರಗಿ, ಬಳ್ಳಾರಿ ವಲಯ ಬಳ್ಳಾರಿ ಅಂತಕ್ಕಂಥದ್ದು. ಒಟ್ಟು 7 ವಲಯ ಪೊಲೀಸ್ ವಲಯಗಳನ್ನ ನೋಡ್ತೀವಿ. ಎಷ್ಟಿದ್ದಾವೆ 7 ಅಂತಕ್ಕಂಥದ್ದು. ಅದೇ ರೀತಿ ಕರ್ನಾಟಕದ ಪೊಲೀಸ್ ಕಮಿಷನರೇಟ್ಗಳು, ಆಯುಕ್ತಾಲಯಗಳಂತ ಕರಿತೀವಿ. ಕರ್ನಾಟಕದಲ್ಲಿ ಒಟ್ಟು 6 ಆಯುಕ್ತಾಲಯಗಳನ್ನು ನೋಡ್ತೀವಿ, 7 ವಲಯಗಳನ್ನು ನೋಡ್ತೀವಿ. ಇಲ್ಲೇ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. 7 ಕರ್ನಾಟಕದಲ್ಲಿ ಇರತಕ್ಕಂಥ ಪೊಲೀಸ್ ವಲಯಗಳು 7 ಇದ್ದಾವೆ, ಆಯುಕ್ತಾಲಯಗಳು 6 ಇದ್ದಾವೆ. ಆಯುಕ್ತಾಲಯಗಳು ಯಾವ್ಯಾವ ಅಂತ ನೋಡೋದಾದರೆ ಮೊದಲನೇದು ಕೇಂದ್ರ ಯಾವುದಂತ ನೋಡ್ತೀವಿ. ಯಾವ ಆಯುಕ್ತಾಲಯ ಯಾವ ಕೇಂದ್ರದಲ್ಲಿ ಇದೆ ಅಂತಕ್ಕಂಥದ್ದು, ಅದರ ಮುಖ್ಯಸ್ಥರು ಯಾರಾಗಿರ್ತಾರೆ, ಅಲ್ಲಿರ್ತಕ್ಕಂಥದ್ದು ಗಸ್ತು ಪಡೆ ಯಾವುದಂತಕ್ಕಂಥದ್ದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಆಯುಕ್ತಾಲಯ. ಇಲ್ಲಿ ADGP ಅವರು ಇದರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಗಸ್ತು ಪಡೆ ಯಾವುದಂದರೆ ಹೊಯ್ಸಳ ಅಂತಕ್ಕಂಥದ್ದು ಗಸ್ತು ಪಡೆಯಾಗಿರುತ್ತೆ. ಅದೇ ರೀತಿ ಮೈಸೂರು, ಇಲ್ಲಿ IGP ಅವರು ಇದರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಗರುಡ ಗಸ್ತು ಪಡೆ ಯಾವುದಂದರೆ ಗರುಡ ಅಂತಕ್ಕಂಥದ್ದು. ಅದೇ ರೀತಿ ಬೆಳಗಾವಿ ಒಂದು ವಲಯ ಆಯುಕ್ತಾಲಯ. ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ DIGP ಅವರು. ಇಲ್ಲಿ ರಕ್ಷಕ ಅಥವಾ ಹೊಯ್ಸಳ ಅಂತಕ್ಕಂಥದ್ದು ಗಸ್ತು ಪಡೆ ಆಗಿರ್ತದೆ. ಇನ್ನು ಹುಬ್ಬಳ್ಳಿ ಧಾರವಾಡ IGP ಇದರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಚಾಲುಕ್ಯ ಅಂತಕ್ಕಂಥದ್ದು ಗಸ್ತು ಪಡೆ ವಾಹನ ಆಗಿರ್ತದೆ. ಅದೇ ರೀತಿ ಮಂಗಳೂರು IGP ಸಾಗರ ಅಂತಕ್ಕಂಥದ್ದು ಗಸ್ತು ಪಡೆ ಆಗಿರ್ತದೆ. ಅದೇ ರೀತಿ ಗುಲ್ಬರ್ಗ ಅಥವಾ ಕಲಬುರಗಿ
DIGP ಇಲ್ಲಿ ಇದರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ರಾಷ್ಟ್ರಕೂಟ ಅಂತಕ್ಕಂಥದ್ದು ಗಸ್ತು ಪಡೆ ಆಗಿರ್ತದೆ. ನಗರದ ಆಯುಕ್ತಾಲಯದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಕಮಿಷನರ್ ಆಗಿರ್ತಾರೆ. ಇವರು DC ಅವರು ಕಮಿಷನರು ಇದರ ಮುಖ್ಯಸ್ಥರಾಗಿರ್ತಾರೆ ನಗರದ್ದು. ಜಿಲ್ಲಾ ಮುಖ್ಯ ಪೊಲೀಸ್ ಅಧಿಕಾರಿ ಯಾರಾಗಿರ್ತಾರೆ ಅಂದರೆ SP ಅವರು ಆಗಿರ್ತಾರೆ. ದೇಶದ ಅತ್ಯುನ್ನತ IPS ಅಧಿಕಾರಿಗಳು IBಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಘೋರ ಅಪರಾಧ ತನಿಖೆ ಮಾಡುವ ಪೊಲೀಸ್ ಅಧಿಕಾರಿಗಳು ಯಾರು ಅಂದರೆ ವೃತ್ತ ನಿರೀಕ್ಷಕರು, ಪೊಲೀಸ್ ಇನ್ಸ್ಪೆಕ್ಟರ್ ಅಂತಕ್ಕಂಥವ್ರು. ಇವರು ಘೋರ ಅಪರಾಧ ತನಿಖೆ ಮಾಡತಕ್ಕಂಥವ್ರು. ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು SC STಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳ ತನಿಖೆ ಮಾಡುವವರು ಯಾರು ಅಂದರೆ DYSPಗಿಂತ ಶ್ರೇಣಿಗಿಂತ ಕಡಿಮೆ ಇಲ್ಲದಂಥ ಅಧಿಕಾರಿಗಳು ಒಂದು ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಂಡುಬರ್ತದೆ. ಈ ಪ್ರಶ್ನೆ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆ ನೀವು ಗಮನಿಸಿದೆಯಾದರೆ ಈ ಪ್ರಶ್ನೆ ಇದ್ದೇ ಇರ್ತದೆ. ಕರ್ನಾಟಕ ಹೋಮ್ ಕಾರ್ಡ್ ಕಾಯ್ದೆ ಜಾರಿಗೆ ಆದದ್ದು 1962ರಲ್ಲಿ. ಕರ್ನಾಟಕದ ಒಟ್ಟು ಪೊಲೀಸ್ ಜಿಲ್ಲೆಗಳು ಎಷ್ಟು ಅಂತ ಪ್ರಶ್ನೆ ಕೇಳಿದ್ರೆ ಒಟ್ಟು 32 ಪೊಲೀಸ್ ಜಿಲ್ಲೆಗಳದಾವ. 31 ಜಿಲ್ಲೆಗಳು, 1 KGF ಅಂತಕ್ಕಂಥದ್ದು. ಒಟ್ಟು 32 ಪೊಲೀಸ್ ಜಿಲ್ಲೆಗಳು. ಕರ್ನಾಟಕದ ಒಟ್ಟು ಜಿಲ್ಲೆಗಳು 31. ಇತ್ತೀಚೆಗೆ ರಚನೆಯಾಗಿರ್ತಕ್ಕಂಥದ್ದು ಬಳ್ಳಾರಿಯಿಂದ ವಿಂಗಡಣೆಯಾಗಿ ರಚನೆಯಾಗಿರ್ತಕ್ಕಂಥದ್ದು ವಿಜಯನಗರ 31ನೇ ಜಿಲ್ಲೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಒಟ್ಟು ಕರ್ನಾಟಕ ಜಿಲ್ಲೆಗಳು 31, ಪೊಲೀಸ್ ಜಿಲ್ಲೆಗಳು ಅಂತ ಕೇಳಿದರೆ 32 ಜಿಲ್ಲೆಗಳು. ಇದು ನೆನಪಿನಾಗಿಟ್ಕೊಂಡಿರಬೇಕು. ಜಿಲ್ಲಾ ಪೊಲೀಸ್ ಆಡಳಿತವನ್ನು ಕೆಳಗಿನಂತೆ ವಿಭಾಗಿಸಲಾಗಿರ್ತದೆ. ಜಿಲ್ಲಾ ಪೊಲೀಸ್ ಆಡಳಿತ ಅಂತಕ್ಕಂಥದ್ದು ಮೊದಲನೇದಾಗಿ ಉಪವಿಭಾಗ, ಸರ್ಕಲ್ಲು, ಪೊಲೀಸ್ ಸ್ಟೇಷನ್ ಅಂತ ಈ ರೀತಿಯಾಗಿ ಒಂದು ಜಿಲ್ಲಾ ಪೊಲೀಸ್ ಆಡಳಿತ ವ್ಯವಸ್ಥೆ ವರ್ಗೀಕರಣ ಆಗಿರ್ತದೆ. ಅದೇ ರೀತಿ ನೋಡೋದಾದರೆ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕೃತ ವೆಬ್ಸೈಟ್ ಇದಾಗಿರ್ತದೆ. ಈ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ನೋಟಿಫಿಕೇಷನ್ ಆಗಿರ್ಬೋದು, ನಿಮ್ಮ ಪ್ರವೇಶ ಪತ್ರಗಳನ್ನು ಆಗಿರ್ಬೋದು, ಏನೇ ಅಪ್ಡೇಟ್ ಇದ್ದರೂ ಈ ಒಂದು ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಆಗಿರ್ತದೆ. ಅದೇ ರೀತಿ ಮುಂದೆ ನೋಡೋದಾದರೆ ಕರ್ನಾಟಕ ಪೊಲೀಸ್ ಅಧಿಕಾರಿಗಳ ವರ್ಗೀಕರಣ ಅಂತ ನೋಡ್ತೀವಿ. ಶ್ರೇಣೀಕೃತ ವ್ಯವಸ್ಥೆ ಇರ್ತದೆ. ಪೊಲೀಸ್ ವ್ಯವಸ್ಥೆ ಒಂದು ಆಡಳಿತ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆ. ನಾವು ಕೆಳ ಹಂತದಿಂದ ಮೇಲ್ವರ್ಗದವರೆಗೆ ಯಾವ ರೀತಿಯಾದಂಥ ಒಂದು ಸರಪಳಿ ವ್ಯವಸ್ಥೆ ಚಕ್ರದಲ್ಲಿ ಕಾರ್ಯನಿರ್ವಹಿಸುತ್ತೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು. ಮೊದಲನೇದಾಗಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು DG ಮತ್ತು IGP ಅಂತಕ್ಕಂಥವ್ರು. DG ಇಂದ IGP ಅಂದರೆ ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತಕ್ಕಂಥವ್ರು. ಅದೇ ಕನ್ನಡದಾಗ ನೋಡೋದಾದರೆ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕರು ಅಂತಕ್ಕಂಥವ್ರು. ಇದು ಉನ್ನತವಾದ ಹುದ್ದೆಯಾಗಿರ್ತದೆ. ಇವರ ನಂತರ DGP ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಪೊಲೀಸ್ ಮಹಾನಿರ್ದೇಶಕರು. DGP ನಂತರ ADGP ಅವರು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಂತ ಕರಿತೀವಿ. ಇವರ ನಂತರ DIGP ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥವ್ರು, ಉಪ ಪೊಲೀಸ್ ನಿರೀಕ್ಷಕರು. ಇವೆಲ್ಲ ಏನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ನೀವು ಸ್ವಲ್ಪ ಗಮನ ವಹಿಸಬೇಕು. ಯಾಕಂದರೆ ಡೈರೆಕ್ಟ್ ಕೇಳತಕ್ಕಂಥ ಚಾನ್ಸಸ್. DIGP ಅಂದರೆ ಏನು ಅಂತೇಳಿ ಕೇಳ್ತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ಈ ರೀತಿಯಾದಂಥ ಕ್ವಶನ್ನು ಬರ್ತವೆ. ನೀವು ಎಲ್ಲವನ್ನು ಗಮನಿಸ್ತಾ ಹೋಗ್ರಿ. SSP ಅಂದರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಕರಿತೀವಿ. ಇವರ ನಂತರ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪೊಲೀಸ್ ವರಿಷ್ಠಾಧಿಕಾರಿಗಳು. ASP ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್,
ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಕರಿತೀವಿ. ಇವರ ನಂತರ DYSP ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅದೇ ರೀತಿ CPI ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ವೃತ್ತ ನಿರೀಕ್ಷಕರು ಅಂತ ಕರೀತಾರೆ. ಇವರ ನಂತರ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಪೊಲೀಸ್ ಉಪನಿರೀಕ್ಷಕರು. ಇವರ ನಂತರ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ, ಸಹಾಯಕ ಪೊಲೀಸ್ ನಿರೀಕ್ಷಕರು ಇವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಇವರ ನಂತರ HPC, ಇವರ ಕೆಳಗಡೆ HPC ಅಂದರೆ ಹೆಡ್ ಪೊಲೀಸ್ ಕಾನ್ಸ್ಟೇಬಲ್, ಮುಖ್ಯ ಪೊಲೀಸ್ ಪೇದೆ ಅಂತಕ್ಕಂಥವ್ರು ಕಾರ್ಯನಿರ್ವಹಣೆ ಮಾಡ್ತಾರೆ. ಇವರ ನಂತರ SPC ಅಂತಕ್ಕಂಥದ್ದು ಸೀನಿಯರ್ ಪೊಲೀಸ್ ಕಾನ್ಸ್ಟೇಬಲ್, ಹಿರಿಯ ಪೊಲೀಸ್ ಪೇದೆ ಅಂತಕ್ಕಂಥದ್ದು. ಅದಾದ ನಂತರ PC ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಪೇದೆ ಅಂತಕ್ಕಂಥದ್ದು ಕೊನೆಯದಾದಂಥ ಒಂದು ಶ್ರೇಣೀಕೃತ ವ್ಯವಸ್ಥೆ ಆಗಿರ್ತದೆ. PC ಇಂದ ADGP, IGP ಲೆವೆಲ್ನ ಅಧಿಕಾರಿ ಶ್ರೇಣೀಕೃತ ವ್ಯವಸ್ಥೆ ಇರ್ತದೆ. ನೀವು ಎಲ್ಲವನ್ನು ಒಂದು ಶ್ರೇಣೀಕೃತ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ನೋಟ್ಸ್ ಥರ ನೀವು ಮಾಡ್ಕೊಂಡಿದ್ದೀಯಾದರೆ ಯಾವುದೇ ಮರೆಯೋಕ್ಕೆ ಚಾನ್ಸ್ ಇಲ್ಲ. ಎಲ್ಲವನ್ನು ಕೂಡ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳಿ. ಒಂದಾದ ನಂತರ ಒಂದರಂತೆ ನೀವು ನೋಟ್ಸ್ ಮಾಡ್ಕೊಂಡಿದ್ದಾದರೆ ಎಲ್ಲ ಪ್ರಶ್ನೆಗೂ ಕೂಡ ನೀವು ಆನ್ಸರ್ ಮಾಡ್ತೀರಿ. ಮೊದಲೇದು DG ಆ್ಯಂಡ್ IGP, ಕೊನೆಯದಾಗಿ PC ಅಂತಕ್ಕಂಥದ್ದು. ಮುಂದೆ ನೋಡೋಣ. ಕರ್ನಾಟಕ ಪೊಲೀಸ್ ಪಡೆಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಎಷ್ಟು ರೀತಿಯ ಪೊಲೀಸ್ ಪಡೆಗಳದಾವ ಅಂತಕ್ಕಂಥದ್ದು, ಇವು ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾವ ನೀವು ನೋಡಿರ್ತೀರಿ. ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಕರ್ನಾಟಕ ಪೊಲೀಸ್ ಪಡೆಗಳು, ಮೊದಲನೇದಾಗಿ STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತಕ್ಕಂಥದ್ದು STF ಅಂತ ಕರಿತೀವಿ. ಅದೇ ರೀತಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಂತಕ್ಕಂಥದ್ದು, ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಅಂತಕ್ಕಂಥದ್ದು, KSISF ಫಾರೆಸ್ಟ್ ಸೆಲ್, KPTCL ಸೆಲ್, ಇಂಟೆಲಿಜೆನ್ಸ್ CM, ACB ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತಕ್ಕಂಥದ್ದು, ACB ಅಂತಕ್ಕಂಥದ್ದು, ಪ್ರಿಸನ್ ಅಂತಕ್ಕಂಥದ್ದು, ಹೋಮ್ ಗಾರ್ಡ್ ಅಂತಕ್ಕಂಥ, ಇವೆಲ್ಲ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಪೊಲೀಸ್ ಪಡೆಗಳಾಗಿರ್ತವೆ. ನೀವು ಇದರಲ್ಲಿ ಏನು ಗಮನಿಸಬೇಕು ಅಂದರೆ, ಇದರಲ್ಲಿ ಯಾವುದಾದರೂ 3 ಕೊಟ್ಟು ಅಥವಾ 4 ಕೊಟ್ಟು ಇದರಲ್ಲಿ ಒಂದು ಅಲ್ಲದೆ ಇರತಕ್ಕಂಥದ್ದು, ಈ ಪೊಲೀಸ್ ಪಡೆಗಳಲ್ಲಿ ಒಂದು ಅಲ್ಲದೆ ಇರತಕ್ಕಂಥದ್ದು ಕೊಟ್ಟು ಇದರಲ್ಲಿ ಯಾವುದು ಪೊಲೀಸ್ ಪಡೆಯಲ್ಲ ಅಂತ ಕೇಳ್ಬೋದು. ಅಥವಾ ಈ 3 ಪೊಲೀಸ್ ಪಡೆಗಳಲ್ಲದೆ ಇರತಕ್ಕಂಥದ್ದು ಕೊಟ್ಟು ಒಂದು ಪೊಲೀಸ್ ಪಡೆ ಕೊಟ್ಟು ಇದರಲ್ಲಿ ಯಾವುದು ಪೊಲೀಸ್ ಪಡೆಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಗಮನ ವಹಿಸಿದ್ದೇ ಆದರೆ ಯಾವುದೇ ಪ್ರಶ್ನೆ ಮಿಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ನೀವು ಪದೇ ಪದೇ ಇವುಗಳನ್ನು ಒಂದು ನೋಟ್ಸ್ ಮಾಡಿಕೊಂಡು ಪದೇ ಪದೇ ಇವಕ್ಕೆ ಕಣ್ಣು ಆಡಿಸ್ತಾ ಇರಿ. ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ಕೊತಾ ಇರಿ. ಯಾವುದೇ ಪ್ರಶ್ನೆ ಮಿಸ್ ಆಗಲ್ಲ ಅಂತ ಹೇಳ್ತಾ ಮುಂದೆ ನೋಡೋಣ. ಕರ್ನಾಟಕದಲ್ಲಿರ್ತಕ್ಕಂಥ KSRP ಬಟಾಲಿಯನ್ಗಳ ಸಂಖ್ಯೆ ಎಷ್ಟು ಅಂದರೆ, KSRP ಬಟಾಲಿಯನ್ಗಳ ಸಂಖ್ಯೆ 12 ಇದೆ. ಆ KSRP ಬಟಾಲಿಯನ್ಗಳು ಕರ್ನಾಟಕದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರ್ತಾವೆ, ಎಷ್ಟಿದ್ದಾವೆ ಅಂತಕ್ಕಂಥದ್ದು, ಈ 12 ಯಾವೆಲ್ಲ ಪ್ರದೇಶಗಳಲ್ಲಿದ್ದಾವೆ ಅಂತಕ್ಕಂಥದ್ದು ನೋಡೋಣ. ಮೊದಲನೇದಾಗಿ ಬೆಂಗಳೂರಿನಲ್ಲಿ 4 ಇದ್ದಾವೆ. ಅಷ್ಟು ಬೆಂಗಳೂರಿನಲ್ಲಿ 4 KSRP ಬಟಾಲಿಯನ್ಗಳಿದ್ದಾವೆ. ಮಂಗಳೂರಿನಲ್ಲಿ 1, ಮೈಸೂರಿನಲ್ಲಿ 1, ಶಿವಮೊಗ್ಗದಲ್ಲಿ 1, ಹಾಸನ 1, ಸಿಗ್ಗಾವಿ 1, ತುಮಕೂರು 1, ಕಲಬುರಗಿ 1, ಬೆಳಗಾವಿಯಲ್ಲಿ 1. ಒಟ್ಟು 12 ಪೊಲೀಸ್ KSRP ಕರ್ನಾಟಕ ರಿಸರ್ವ್ ಪೊಲೀಸ್ ಅಂತಕ್ಕಂಥದ್ದು. ಒಟ್ಟು 12 ಬಟಾಲಿಯನ್ಗಳು ನಾವು ಕರ್ನಾಟಕದಲ್ಲಿ ನೋಡ್ತಕ್ಕಂಥದ್ದು. ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು
KSRP ಬಟಾಲಿಯನ್ಗಳ ಸಂಖ್ಯೆ ಎಷ್ಟು? ಅಲ್ಲಿ ಆಪ್ಷನ್ಸ್ನಲ್ಲಿ ಕೊಟ್ಟಿರ್ತಾನೆ 10, 12, 14, 8 ಅಂತಕ್ಕಂಥದ್ದು. ನೀವು ಸರಿಯಾದ ಉತ್ತರ 12 ಅಂತ ಹಾಕಬೇಕಾಗಿರ್ತದೆ. ಕರ್ನಾಟಕದಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ, ಕರ್ನಾಟಕದಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತಲೂ ಕೂಡ ಕರೀತಾರೆ. ಇದು ಮೈಸೂರಿನಲ್ಲಿದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂದರೆ ಮೈಸೂರಿನಲ್ಲಿದೆ. ಅದೇ ರೀತಿ ಕರ್ನಾಟಕ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ PTC ಎಲ್ಲಿದೆ ಅಂದರೆ ಕಲಬುರಗಿಯಲ್ಲಿದೆ. ನಾಗತಿಹಳ್ಳಿ ಪ್ರದೇಶದಲ್ಲಿ, ಕಲಬುರಗಿ ನಾಗತಿಹಳ್ಳಿ ಪ್ರದೇಶದಲ್ಲಿ ಏನಿದೆ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಕರ್ನಾಟಕದ ಮೊಟ್ಟ ಮೊದಲ ಪೊಲೀಸ್ ಶಾಲೆ ಎಲ್ಲಿದೆ ಅಂದರೆ, ಪ್ರಥಮವಾಗಿ ಆರಂಭಗೊಂಡ ಪೊಲೀಸ್ ಶಾಲೆ ಯಾವುದಂದರೆ ಚನ್ನಪಟ್ಟಣದಲ್ಲಿ 1958ರಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಗ್ತದೆ. ಪೊಲೀಸ್ ಡ್ರೈವಿಂಗ್ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಅಂದರೆ, ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ನಿರ್ವಹಣಾ ಶಾಲೆ ಎಲ್ಲಿದೆ ಅಂದರೆ ಯಲಹಂಕ, ಬೆಂಗಳೂರಿನಲ್ಲಿರ್ತಕ್ಕಂಥ ಯಲಹಂಕ ಒಂದು ಪ್ರದೇಶದಲ್ಲಿ ಡ್ರೈವಿಂಗ್ ಸ್ಕೂಲ್ ಇದೆ. KSRP ತರಬೇತಿ ಶಾಲೆ ಎಲ್ಲಿದೆ ಅಂದರೆ ಮುನಿರಾಬಾದ್ನಲ್ಲಿರ್ತಕ್ಕಂಥದ್ದು. KSRP ಪರ್ಟಿಕ್ಯುಲರ್ ಆಗಿ KSRP ಪಡೆಯ ತರಬೇತಿ ಶಾಲೆ ಎಲ್ಲಿದೆ ಅಂದರೆ ಮುನಿರಾಬಾದ್ನಲ್ಲಿದೆ. ಟ್ರಾಫಿಕ್ ಪೊಲೀಸ್ ತರಬೇತಿ ಕೇಂದ್ರ ಎಲ್ಲಿದೆ ಅಂದರೆ ಇದು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಷ್ಟ್ರೀಯ ಪೊಲೀಸ್ ದಿನಾಚರಣೆ ಅಂತ ಕರಿತೀವಿ. ರಾಷ್ಟ್ರೀಯ ಪೊಲೀಸ್ ದಿನಾಚರಣೆ ಅಕ್ಟೋಬರ್ 21ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾಕಂದರೆ ಇದನ್ನು ಪೊಲೀಸ್ ಹುತಾತ್ಮರ ದಿನ ಅಂತೇಳಿ ಕರೀತಾರೆ. ಈ ಪೊಲೀಸರ ಹುತಾತ್ಮರ ದಿನ ಅಂತ ಇದರ ವಿಶೇಷತೆ ಏನಂದರೆ 1959 ಅಕ್ಟೋಬರ್ 21ರಂದು CRPF ಸಿಬ್ಬಂದಿಗಳು ಹಾರ್ಟ್ ಸ್ಟ್ರಿಂಗ್ ಅಂತಕ್ಕಂಥ ಬಳಿ ಹಲವಾರು ಪೊಲೀಸ್ ಅಧಿಕಾರಿಗಳು ಹುತಾತ್ಮರಾದ ಅದರ ನೆನಪಿಗೋಸ್ಕರ ಹುತಾತ್ಮರಾದ ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ 21ರಂದು ರಾಷ್ಟ್ರೀಯ ಪೊಲೀಸ್ ದಿನಾಚರಣೆ ಅಂತೇಳಿ ಆಚರಿಸ್ತಾರೆ. ಪ್ರತಿ ವರ್ಷ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವರ ಗೌರವಾರ್ಥಕವಾಗಿ ಪೊಲೀಸ್ ದಿನಾಚರಣೆ ಆಚರಿಸುತ್ತಾ ಬಂದರೆ, ಪೊಲೀಸ್ ದಿನಾಚರಣೆ ಯಾವಾಗ ಅಂದರೆ ಅಕ್ಟೋಬರ್ 21. ಅದೇ ರೀತಿ ಕರ್ನಾಟಕ ಪೊಲೀಸ್ ಧ್ವಜ ದಿನ, ಕರ್ನಾಟಕ ಪೊಲೀಸ್ ಧ್ವಜ ದಿನ ಏಪ್ರಿಲ್ 2ರಂದು. 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಯಾದ ನೆನಪಿಗಾಗಿ ಪೊಲೀಸ್ ಕಾಯ್ದೆ ಯಾವಾಗ ಜಾರಿ ಆಗ್ತದೆ ಅಂದರೆ 1965 ಏಪ್ರಿಲ್ 2ರಂದು ಏನಾಗ್ತದೆ ಪೊಲೀಸ್ ಕಾಯ್ದೆ ಜಾರಿ ಆಗ್ತದೆ. ಇದರ ಸಭೆ ನೆನಪಿಗೋಸ್ಕರ ಏನು ಮಾಡ್ತಾರೆ, ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇದು ಕೂಡ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳು ನೀವು ನೋಡಿರಿ. ಪೊಲೀಸ್ ಧ್ವಜ ದಿನ ಯಾವ ದಿನದಂದು ಆಚರಿಸ್ತಾರೆ ಅಂತ ಕೇಳ್ತಾರೆ. ಏಪ್ರಿಲ್ 2, ಅಕ್ಟೋಬರ್ 2, ಸೆಪ್ಟೆಂಬರ್ 4, ಡಿಸೆಂಬರ್ 2 ಅಂತೇಳಿ ಈ ರೀತಿಯಾದಂಥ ಆಪ್ಷನ್ಸ್ ಕೊಡ್ತಾನೆ. ನೀವು ಕರೆಕ್ಟಾಗಿ ಇದ್ರ ಬಗ್ಗೆ ಏಪ್ರಿಲ್ 2 ಅಂತೇಳಿ ಹಾಕಬೇಕಾಗುತ್ತೆ. ಇದರ ಹಿನ್ನೆಲೆಯನ್ನು ಕೇಳ್ಬೋದು. ರಾಷ್ಟ್ರೀಯ ಪೊಲೀಸ್ ದಿನಾಚರಣೆ ಅಕ್ಟೋಬರ್ 20ರಂದು ಯಾಕೆ ಆಚರಿಸಲಾಗ್ತದೆ ಅಂದರೆ CRPF ಸಿಬ್ಬಂದಿಗಳು ಹುತಾತ್ಮರಾಗಿರ್ತಾರೆ, ಅವರ ನೆನಪಿಗೋಸ್ಕರ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ದಿನಾಚರಣೆ ಆಚರಿಸಲಾಗ್ತದೆ ಅಂತಕ್ಕಂಥದ್ದು. ಮುಂದೆ ನೋಡೋಣ. ಕರ್ನಾಟಕ ಒಟ್ಟು IRB ಬಟಾಲಿಯನ್ಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ 2 IRB ಬಟಾಲಿಯನ್ಗಳವ. ಒಂದು ಮುನಿರಾಬಾದ್ನಲ್ಲಿರ್ತಕ್ಕಂಥದ್ದು, ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. 2 IRB ಬಟಾಲಿಯನ್ಗಳದಾವ. ಇದು ಕೂಡ ನೇರವಾಗಿ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಕರ್ನಾಟಕದಲ್ಲಿ ಒಟ್ಟು IRB ಬಟಾಲಿಯನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. 2 ಅಂತ ಆಪ್ಷನ್ ಇದ್ದರೆ 2 ಹಾಕಿ. ಯಾವ್ಯಾವ ಪ್ರದೇಶದಲ್ಲಿ ಕೊಟ್ಟರೆ ಒಂದು ಮುನಿರಾಬಾದ್, ಇನ್ನೊಂದು ವಿಜಯಪುರದಲ್ಲಿ. ಅದೇ ರೀತಿ ಪೊಲೀಸ್ ಸುಧಾರಣಾ ಖಚಿತವಾದ ಸ್ವರೂಪವನ್ನು ನೀಡಿದವರು ಯಾರು ಅಂದರೆ, ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪವನ್ನು ನೀಡಿದವರು ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥವ್ರು. ಇವರು ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪ ನೀಡತಕ್ಕಂಥ ಒಬ್ಬರು ಅಧಿಕಾರಿಯಾಗಿರ್ತಾರೆ.
ಜಿಲ್ಲಾ ಪೊಲೀಸ್ ಮೇಲ್ವಿಚಾರಕರ ಹುದ್ದೆ ಮತ್ತು ಕಚೇರಿಯನ್ನು ಪ್ರಾರಂಭಿಸಿದವರು ಲಾರ್ಡ್ ಕಾರ್ನ್ವಾಲಿಸ್ ಅವರಾಗಿರ್ತಾರೆ. ಅದೇ ರೀತಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಮಾಹಿತಿ ನೋಡೋಣ. ಸಂಕ್ಷಿಪ್ತ ಮಾಹಿತಿ ಅಂದರೆ IPS ಅಂತ ಕೊಟ್ಟು ಇದರ ವಿಸ್ತೃತ ರೂಪ ಏನು ಅಂತೇಳಿ ನೇರವಾದಂಥ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ನೀವು ಗಮನವಹಿಸಬೇಕು. ಅದೇ ರೀತಿಯಾದಂಥ ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ IPS ಅಂತಕ್ಕಂಥದ್ದು ಇಂಡಿಯನ್ ಪೊಲೀಸ್ ಸರ್ವಿಸ್. ಇದು IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಅದೇ ರೀತಿ KSPS ಅಂತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತಕ್ಕಂಥದ್ದು. KSPS ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸು. ಇನ್ನು CID ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು CID ಅಂದರೆ. ಇನ್ನು FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತಕ್ಕಂಥದ್ದು. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. IPC ಇಂಡಿಯನ್ ಪೆನಲ್ ಕೋಡ್ ಅಂತಕ್ಕಂಥದ್ದು. ಇದು ಜಾರಿಯಾಗಿದ್ದು 1860ರಲ್ಲಿ. CPC ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದು. ಅದೇ ರೀತಿ ಫೋಕ್ಸೋ ಅಂತಕ್ಕಂಥದ್ದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಅಂತ ಆ್ಯಕ್ಟ್. ಇದು 2012ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಅಂದರೆ ಫೋಕ್ಸೋ ಅಂದರೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳ ತಡಿತಕ್ಕಂಥ ಒಂದು ಕಾಯ್ದೆ ಆಗಿರ್ತದೆ. ಇನ್ನು KSRP ಅಂದರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತಕ್ಕಂಥದ್ದು. IRB ಇಂಡಿಯನ್ ರಿಸರ್ವ್ ಬಟಾಲಿಯನ್ ಅಂತಕ್ಕಂಥದ್ದು. KSISF ಅಂದರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಕ್ಕಂಥದ್ದು. ಅದೇ ರೀತಿ BCP ಅಂದರೆ ಬೆಂಗಳೂರು ಸಿಟಿ ಪೊಲೀಸ್. CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು. NSG ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. NCC ಅಂದರೆ ನ್ಯಾಷನಲ್ ಕೇಡೆಡ್ ಕಾರ್ಪ್ ಅಂತಕ್ಕಂಥದ್ದು. NSG ಮತ್ತು NCC ಬಗ್ಗೆನೂ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅದು ನೋಡ್ಕೊಂಡು ಹೋಗಿ. ಅದೇ ರೀತಿ NSS ಅಂದರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ 1969ರಲ್ಲಿ ಬರ್ತದೆ. RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್. CDR ಅಂದರೆ ಸೆಲ್ ಡೀಟೇಲ್ ರೆಕಾರ್ಡ್ ಅಂತಕ್ಕಂಥದ್ದು. ಇದಿಷ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರ್ತದೆ. ಇದು ಮುಂದೆ ಬರಲಿರುವ DAR ಎಕ್ಸಾಮ್ಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ, DAR ಒಂದೇ ಅಲ್ಲ, KSRP ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಈವನ್ PSI ಕೂಡ ಈ ಮಾಹಿತಿ ಮಹತ್ವವಾದಂಥ ಒಂದು ಮಾಹಿತಿಯಾಗಿರ್ತದೆ. ಇದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಇನ್ನಷ್ಟು ಮಾಹಿತಿ ಇದೇ ಚಾನಲ್ನಲ್ಲಿ ಬರ್ತಾ ಇರುತ್ತದೆ, ನೋಡ್ತಾ ಇರಿ. ಈ ಚಾನಲ್ನ ಉಪಯುಕ್ತ ತಗೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಸ್ನೇಹಿತರೊಂದಿಗೆ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡಿ. ಈ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸುತ್ತಾ ಇಲ್ಲಿಗೆ ನಮ್ಮ ತರಗತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.